ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಅವರ ಹೆಣ್ಣು ಮಕ್ಕಳು ತಂದೆಯ ಶವವನ್ನು ಸ್ಮಶಾನಕ್ಕೆ ಹೊತ್ತುಕೊಂಡು ಹೋದರು. ಆದರೆ ಅವರ ಶವದ ಬಳಿ ಯಾರು ಪ್ರಾರ್ಥನೆ ಮಾಡಲಿಲ್ಲ. ಇಲ್ಲಿಯವರೆಗೆ ಆ ಸಂಚುಕೋರ ಮಾಡಿದ ಘೋರ ಅಪರಾಧಗಳು ಯಾವುವು? ಇಂದು ಈ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಲೈಕ್ ಮಾಡಲು ಮರೆಯಬೇಡಿ. ಆ ದೃಶ್ಯವನ್ನು ನೋಡಿದ ಆ ಪ್ರದೇಶದ ಜನರು ತಮ್ಮ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಖಾನ್ ಸಾಹೇಬ್ ಅವರು 1 ವಾರದಿಂದ ಕಾಣೆಯಾಗಿದ್ದಾರೆ. ಅವರು ಎಲ್ಲಿಯೂ ಕಾಣಿಸಲಿಲ್ಲ. ಅವರು ವಾಸಿಸುವ ಕಟ್ಟಡಕ್ಕೆ ಬೀಗ ಹಾಕಲಾಗಿದೆ. ಒಳಗೆ ಏನು ನಡೆಯುತ್ತಿದೆ ಎಂದು ಯಾರಿಗೂ ತಿಳಿದಿಲ್ಲ. ಅಷ್ಟರಲ್ಲಿ ಒಂದು ದಿನ ಇದ್ದಕ್ಕಿದ್ದಂತೆ ಅವರ ಹೆಣ್ಣು ಮಗಳಿಗೆ ಸುದ್ದಿ ಬಂದಿತು. ಅಂದು ನಿಮ್ಮ ತಂದೆ ನಿಧನರಾದರು ಎಂದು. ಅವರು ಕಟ್ಟಡದ ಬೀಗವನ್ನು ಮುರಿದು ಕೋಣೆಯಿಂದ ಅವರ ಕೊಳೆತ ಶವವನ್ನು ಹೊರತಂದಾಗ ಇಡೀ ಪ್ರದೇಶವು ಆಘಾತಕ್ಕೊಳಗಾಯಿತು. ಶವದ ಸ್ಥಿತಿ ನೋಡಲು ತುಂಬಾ ಕೆಟ್ಟದಾಗಿತ್ತು. ಯಾರು ಅದರ ಹತ್ತಿರ ಹೋಗಲು ಧೈರ್ಯ ಮಾಡಲಿಲ್ಲ. ಈ ಸುದ್ದಿ ನಗರದಾದ್ಯಂತ ಹರಡಿತು. ನಗರದ ಎಲ್ಲಾ ಜನರು ತಮ್ಮೊಳಗೆ ಪಿಸುಗುಟ್ಟಲು ಪ್ರಾರಂಭಿಸಿದರು. ಶ್ರೀಮಂತರು ಹೀಗೆ ಒಂಟಿಯಾಗಿ ಸಾಯುತ್ತಾರೆ ಎಂದು ನೀವು ಭಾವಿಸುತ್ತೀರಾ? ಖಾನ್ ಸಾಹೇಬ್ ಅವರ ಹೆಣ್ಣು ಮಕ್ಕಳು ತಮ್ಮ ತಂದೆಯ ಶವವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಸ್ಮಶಾನಕ್ಕೆ ಹೋಗುತ್ತಿದ್ದಾರೆ. ಸ್ಮಶಾನಕ್ಕೆ ಹೋದ ನಂತರ ಅಲ್ಲಿ ಮತ್ತೊಂದು ಆಘಾತಕಾರಿ ದೃಶ್ಯ ಕಂಡು ಬಂದಿತ್ತು. ಅವರ ಶವವನ್ನು ದಹನಕ್ಕಾಗಿ ಇಡಲಾಯಿತು. ಆದರೆ ಯಾರು ಮುಂದೆ ಹೋಗಿ ಪ್ರಾರ್ಥನೆ ಸಲ್ಲಿಸಲು ಬಯಸಲಿಲ್ಲ. ಖಾನ್ ಸಾಹೇಬ್ ಯಾವ ಅಪರಾಧಗಳನ್ನು ಮಾಡಿದ್ದಾರೆಂದು ಯಾರಿಗೂ ತಿಳಿದಿಲ್ಲ. ಅವರ ಸಾವಿನ ಸುದ್ದಿ ಕೂಡ 1 ವಾರದವರೆಗೆ ಸಾರ್ವಜನಿಕರಿಗೆ ತಿಳಿದಿರಲಿಲ್ಲ. ಅವರ ಶವ ಕೋಣೆಯಲ್ಲಿ ಏಕೆ ಒಂಟಿಯಾಗಿದೆ? ಅವರಿಗೆ ಯಾವ ಶಿಕ್ಷೆಯನ್ನು ವಿಧಿಸಲಾಗಿದೆ? ಇಂದು ಅವರ ಅಂತ್ಯಕ್ರಿಯೆಯಲ್ಲಿ ಅಂತಹ ಗೊಂದಲಗಳು ಏಕೆ ಇದ್ದವು? ಫ್ರೆಂಡ್ಸ್, ವಾಸ್ತವವಾಗಿ ಖಾನ್ ಸಾಹೇಬ್ ಕಠಿಣ ಮತ್ತು ಕ್ರೂರ ವ್ಯಕ್ತಿ. ಮಹಿಳೆಯರಿಗೆ ಅವರ ದೃಷ್ಟಿಯಲ್ಲಿ ಯಾವುದೇ ಮೌಲ್ಯವಿಲ್ಲ. ಖಾನ್ ಸಾಹೇಬ್ ಮಹಿಳೆಯರನ್ನು ದ್ವೇಷಿಸುತ್ತಾರೆ. ಅವರ ತಾಯಿ ಅವರು ಹುಟ್ಟಿದಾಗ ನಿಧನರಾದರು. ಅವರ ತಂದೆಯ ಅಜ್ಜ ಅವರನ್ನು ಬೆಳೆಸಿದರು. ಆದರೆ ಅವರ ತಾಯಿಯ ಪ್ರೀತಿ ಅವರನ್ನು ಕಠಿಣಗೊಳಿಸಿತು. ಅವರು ಯೌವನದಲ್ಲಿದ್ದಾಗ ಅವರು ತಮ್ಮ ಸಂಪತ್ತು, ಅಧಿಕಾರ ಮತ್ತು ಸ್ಥಾನಮಾನವನ್ನು ಅನೈತಿಕ ಉದ್ದೇಶಗಳಿಗಾಗಿ ಬಳಸುತ್ತಿದ್ದರು. ಮಹಿಳೆಯರು ಅವನಿಗೆ ಆಟಿಕೆಗಳಂತೆ ಇದ್ದರು. ವಾಲಿದ್ ಖಾನ್ ಸಾಹೇಬ್ ಅವರ ತಂದೆ ಕೊನೆಗೂ ತನ್ನ ಮಗನ ನಡವಳಿಕೆಯಲ್ಲಿ ಬಹಳಷ್ಟು ತಪ್ಪು ಮಾಡಿದ್ದಾನೆಂದು ಅರಿತುಕೊಂಡರು. ಅವರು ಅವನನ್ನು ಹೊರಹಾಕಲು ಹೊರಟಿದ್ದರು. ಆದರೆ ಆಗ ತುಂಬಾ ತಡವಾಗಿತ್ತು. ಆಗ ವಾಲಿದ್ ಖಾನ್ ಸಾಹೇಬ್ ಸತ್ತು ಹೋಗಿದ್ದರು. ವಾಲಿದ್ ಮರಣದ ನಂತರ ಖಾನ್ ಸಾಹೇಬ್ಗೆ ಸ್ವಾತಂತ್ರ್ಯ ಸಿಕ್ಕಿತು. ಅವನು ಬಡ ಮತ್ತು ಮುಗ್ಧ ಹುಡುಗಿ ನುಸ್ರತ್ಳನ್ನು ಮದುವೆಯಾದನು. ಅವರು ಮದುವೆಯಾದ 1 ವರ್ಷದೊಳಗೆ ಅವಳಿ ಹುಡುಗಿಯರು ಜನಿಸಿದರು. ಆಗ ನುಸ್ರತ್ನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಆದರೆ ಖಾನ್ ಸಾಹೇಬ್ ಹುಚ್ಚನಂತೆ ಕಾಣುತ್ತಿದ್ದನು. ಅವನು ನುಸ್ರತ್ಳನ್ನು ಹುಚ್ಚನಂತೆ ನಿರ್ದಯವಾಗಿ ಹೊಡೆಯುತ್ತಿದ್ದನು. ಅವಳಿಗೆ ಹೆಣ್ಣು ಮಕ್ಕಳಾಗಿದ್ದಾರೆ ಎಂದು ಅವಳನ್ನು ಆರೋಪಿಸುತ್ತಿದ್ದನು. ದುಃಖದಿಂದ ಬಳಲುತ್ತಿದ್ದ ನುಸ್ರತ್ ಕಣ್ಣೀರಿನಿಂದ ಅಲ್ಲನನ್ನು ಪ್ರಾರ್ಥಿಸುತ್ತಿದ್ದಳು. ಸಹಿಸಿಕೊಳ್ಳಲು ಹೆಚ್ಚಿನ ಶಕ್ತಿಯನ್ನು ನೀಡಬೇಕೆಂದು ಅವಳು ಬೇಡಿಕೊಳ್ಳುತ್ತಿದ್ದಳು. ಆ ಹುಡುಗಿಯರು ಇನ್ನು ಮುಂದೆ ಈ ಕಟ್ಟಡದಲ್ಲಿ ಇರಬಾರದು ಎಂದು ಹೇಳುತ್ತಿದ್ದನು. ಅದೇ ದಿನ ಅವನು ತನ್ನ ಮಕ್ಕಳನ್ನು ಕಟ್ಟಡದ ಮೂಲೆಯಲ್ಲಿರುವ ಸೇವಕರ ಕೋಣೆಗೆ ತಳ್ಳಿದನು. ಅಲ್ಲಿ ಒಬ್ಬ ವೃದ್ಧ ಸೇವಕಿ ಅವರನ್ನು ನೋಡಿಕೊಳ್ಳುತ್ತಿದ್ದಳು. ನುಸ್ರತ್ ರಹಸ್ಯವಾಗಿ ಅಲ್ಲಿಗೆ ಹೋಗಿ ತನ್ನ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಳು. ಹುಡುಗಿಯರು ಬೆಳೆದಂತೆ ಅವರಿಗೆ ಅವರ ತಾಯಿ ಯಾರೆಂದು ತಿಳಿಯಿತು. 2 ವರ್ಷಗಳ ನಂತರ ನುಸ್ರತ್ ಗಂಡು ಮಗುವನ್ನು ಪಡೆಯುವಂತೆ ಅಲ್ಲನಲ್ಲಿ ಹಗಲಿರುಳು ಪ್ರಾರ್ಥಿಸುತ್ತಿದ್ದಳು. ಈ ಬಾರಿ ಅಲ್ಲನು ಅವಳಿಗೆ 2 ಗಂಡು ಮಕ್ಕಳನ್ನು ದಯಪಾಲಿಸಿದನು. ಆಗ ಖಾನ್ ಸಾಹೇಬ್ ಹೆಮ್ಮೆಯಿಂದ ಹೇಳುತ್ತಿದ್ದನು. ನಾನು ಅವರನ್ನು ಹೆಮ್ಮೆ ಪಡುವಂತೆ ಮಾಡುತ್ತೇನೆ ಎಂದು ಹೇಳುತ್ತಿದ್ದನು. ನನ್ನ ಮಕ್ಕಳು ನನ್ನ ಗೌರವವನ್ನು ಉಳಿಸಿದ್ದರು. ಅವನ ಹೆಣ್ಣು ಮಕ್ಕಳು ದುರದೃಷ್ಟವಂತರು. ಖಾನ್ ಸಾಹೇಬ್ ತನ್ನ ಹೆಣ್ಣು ಮಕ್ಕಳನ್ನು ಏಕೆ ಇಷ್ಟೊಂದು ದ್ವೇಷಿಸುತ್ತಿದ್ದಾನೆ ಎಂದು ನುಸ್ರತ್ಗೆ ಅರ್ಥವಾಯಿತು. ವಾಸ್ತವವಾಗಿ ತನ್ನ ಜೀವನವನ್ನು ಹಾಳು ಮಾಡಿದ ಹುಡುಗಿಯರಿಂದಾಗಿ ಅವನು ಈ ರೀತಿ ಆಗಿದ್ದಾನೆಂದು ಅವಳು ಅರಿತುಕೊಂಡಳು. ಅವನು ತನ್ನ ಹೆಣ್ಣು ಮಕ್ಕಳನ್ನು ತನ್ನಿಂದ ದೂರವಿಟ್ಟಿದ್ದಾನೆ ಎಂದು ಅವಳು ಅರ್ಥ ಮಾಡಿಕೊಂಡಳು. ಅವಳಿ ಮಕ್ಕಳಾದ ತಾಜಿಯಾ ಮತ್ತು ನಾಜಿಯಾ ಆಕಸ್ಮಿಕವಾಗಿ ಕಟ್ಟಡವನ್ನು ಪ್ರವೇಶಿಸಿ ಅವನನ್ನು ನೋಡಿದರೆ ಆಗ ಅವನು ಕೋಪದಿಂದ ಗರ್ಜಿಸುತ್ತಾನೆ. ನುಸ್ರತ್ ಅಳುತ್ತಾ ಅವರು ನಿಮ್ಮ ರಕ್ತ ಎಂದು ಹೇಳಿದಳು. ಆದರೆ ಖಾನ್ ಸಾಹೇಬ್ ಅವಳ ಮಾತುಗಳಿಗೆ ಎಂದಿಗೂ ಗಮನ ಕೊಡಲಿಲ್ಲ.
ನುಸ್ರತ್ ಈ ಕಷ್ಟಗಳನ್ನು ಮತ್ತು ಈ ಮಾತುಗಳನ್ನು ಸಹಿಸಲಾರದೆ ಒಂದು ದಿನ ಅವಳು ಇಹಲೋಕ ತ್ಯಜಿಸಿ ಹೊರಟು ಹೋದಳು. ಕೆಲವು ದಿನಗಳ ನಂತರ ಹುಡುಗಿಯರನ್ನು ಬೆಳೆಸಿದ ಸೇವಕಿಯು ಸತ್ತು ಹೋದಳು. ಈಗ ಆ ಇಬ್ಬರು ಸಹೋದರಿಯರನ್ನು ಹೊರತುಪಡಿಸಿ ಬೇರೆ ಯಾರೂ ಕಟ್ಟಡದಲ್ಲಿ ಇರಲಿಲ್ಲ. ಆಗ ಖಾನ್ ಸಾಹೇಬ್ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದನು. ಇಬ್ಬರು ಹುಡುಗಿಯರು ಇಂದು ಸೇವಕರಂತೆ ಕಟ್ಟಡದಲ್ಲಿ ಕೆಲಸ ಮಾಡಬೇಕೆಂದು ಹೇಳಿದನು. ಈ ಮಾತುಗಳನ್ನು ಕೇಳಿ ಹೆಣ್ಣು ಮಕ್ಕಳ ಕಣ್ಣುಗಳಲ್ಲಿ ನೀರು ಬಂತು. ಆದರೆ ಅವರು ಇಲ್ಲ ಎಂದು ಹೇಳಲಿಲ್ಲ. ಏಕೆಂದರೆ ಈ ನೆಪದಲ್ಲಾದರೂ ನಮ್ಮ ತಂದೆಗೆ ಹತ್ತಿರವಾಗಲು ಅವಕಾಶ ಸಿಗುತ್ತದೆ ಎಂಬ ಸಣ್ಣ ಆಸೆ ಅವರಲ್ಲಿತ್ತು. ಸಮಯ ಕಳೆದು ಹೋಯಿತು. ಖಾನ್ ಸಾಹೇಬ್ ಗಂಡು ಮಕ್ಕಳ ಮದುವೆಯನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದನು. ಆದರೆ ಅವನು ತನ್ನ ಹೆಣ್ಣು ಮಕ್ಕಳಿಗೆ ಒಂದು ಪೈಸೆಯನ್ನು ಕೂಡ ಖರ್ಚು ಮಾಡಲಿಲ್ಲ. ಅವನು ಅವರಿಗೆ ಹೊಸ ಬಟ್ಟೆ ಅಥವಾ ಆಭರಣಗಳನ್ನು ನೀಡಲಿಲ್ಲ ಮತ್ತು ಅವನು ಅವರನ್ನು ಮದುವೆ ಮೆರವಣಿಗೆಗೆ ಕರೆಯಲಿಲ್ಲ. ಆಗ ನಾಜಿಯಾ ಅಳುತ್ತಾ ಕೇಳಿದಳು, ನಮ್ಮ ತಪ್ಪೇನು? ನನ್ನ ತಂದೆ ಏಕೆ ಹೀಗೆ ಮಾಡುತ್ತಿದ್ದಾರೆ? ಆಗ ಸಾಜಿಯಾ ಕಣ್ಣೀರಿನಿಂದ ಅವಳನ್ನು ತಬ್ಬಿಕೊಂಡು ತಾಳ್ಮೆ ಇರಲಿ ಎಂದಳು. ತಾಳ್ಮೆಯಿಂದಿರುವವರಿಗೆ ಅಲ್ಲನು ನ್ಯಾಯ ನೀಡುತ್ತಾನೆ. ಈ ತರ ಇಬ್ಬರು ಅತ್ತಿಗೆಯರು ಸಹ ಅಕ್ಕ ಮತ್ತು ತಂಗಿಯನ್ನು ಸೇವಕರಂತೆ ನಡೆಸಿಕೊಂಡರು. ತನ್ನ ಸ್ವಂತ ಹೆಣ್ಣು ಮಕ್ಕಳು ಒಂದು ದಿನ ತನಗೆ ತೊಂದರೆ ಕೊಡುತ್ತಾರೆ ಎಂದು ಅವನು ಹೆದರುತ್ತಿದ್ದನು. ಅದಕ್ಕಾಗಿ ಅವನು ತನ್ನ ಹೆಣ್ಣು ಮಕ್ಕಳನ್ನು ಹೊರಗೆ ಹೋಗಿ ಓದಲು ಅಥವಾ ಯಾರನ್ನು ಭೇಟಿಯಾಗಲು ಬಿಡಲಿಲ್ಲ. ಒಂದು ದಿನ ಕಟ್ಟಡಕ್ಕೆ ಒಬ್ಬ ಅತಿಥಿ ಬಂದನು. ಅನಿರೀಕ್ಷಿತವಾಗಿ ಅವನು ನಾಜಿಯಾಳನ್ನು ನೋಡಿದನು. ನಾಜಿಯಾ ಅವನೊಂದಿಗೆ ಮಾತನಾಡಿ ಅವನಿಗೆ ಆಹಾರವನ್ನು ಕೊಟ್ಟಳು. ಅದು ಒಂದು ಸಣ್ಣ ವಿಷಯವಾಗಿತ್ತು, ಆದರೆ ಅದು ನಾಜಿಯಾಗೆ ದೊಡ್ಡ ಮರಣ ದಂಡನೆಯಾಯಿತು. ಖಾನ್ ಸಾಹೇಬ್ ಈ ಸಣ್ಣ ಕಾರಣವನ್ನು ಹಿಡಿದು ನಾಜಿಯಾಳನ್ನು ಬೆಲ್ಟ್ ನಿಂದ ಹೊಡೆದು ಅವಳ ಮೇಲೆ ಎಣ್ಣೆ ಸುರಿದು ಬೆಂಕಿ ಹಚ್ಚಲು ಸಿದ್ಧನಾದನು. ಅಷ್ಟರಲ್ಲಿ ಸಾಜಿಯಾ ತನ್ನ ಕೈಗಳನ್ನು ಮಡಿಚಿ, ಅಪ್ಪ, ನಾಜಿಯಾ ನಿರಪರಾಧಿ, ಅವಳನ್ನು ಬಿಟ್ಟು ಬಿಡಿ ಎಂದು ಹೇಳಿದಳು. ಆದರೆ ಖಾನ್ ಸಾಹೇಬ್, ನೀವು ನನ್ನ ವಿರುದ್ಧ ಧ್ವನಿ ಎತ್ತುತ್ತೀರಾ ಎಂದನು. ಅವನು ತನ್ನ ಹೊಸ ಸೇವಕನನ್ನು ಕರೆದು ತನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದನು. ಮದುವೆಯ ನಂತರ ಖಾನ್ ಸಾಹೇಬ್ ಗರ್ಜಿಸುತ್ತಾ, ಈಗ ಅವಳಿಗೆ ನನ್ನ ಕಟ್ಟಡದಲ್ಲಿ ಇರಲು ಅವಕಾಶವಿಲ್ಲ ಎಂದು ಹೇಳಿದರು. ನಾಜಿಯಾ ಮತ್ತು ಸಾಜಿಯಾ ಬಹಳ ಹೊತ್ತು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅಳುತ್ತಿದ್ದರು. ನಾಜಿಯಾ ಅಳುತ್ತಾ, ಸಹೋದರಿ, ನಾವು ಮತ್ತೆ ಭೇಟಿಯಾಗುತ್ತೇವೆಯೇ ಎಂದು ಕೇಳಿದಳು. ಅದಕ್ಕೆ ಸಾಜಿಯಾ, ಅಲ್ಲನಿಗೆ ಮಾತ್ರ ತಿಳಿದಿದೆ ಎಂದು ಹೇಳಿದಳು. ನಾಜಿಯಾ ಹೋದ ನಂತರ ಸಾಜಿಯಾ ತನ್ನ ಅತ್ತಿಗೆಯ ಮಾತುಗಳನ್ನು ಕೇಳಿದಳು. ನೋಡಿ, ನಾನು ಒಬ್ಬ ಮಹಿಳೆಯನ್ನು ಕಳಿಸಿದ್ದೇನೆ ಮತ್ತು ನಾನು ಶೀಘ್ರದಲ್ಲೇ ಇನ್ನೊಬ್ಬ ಮಹಿಳೆಯನ್ನು ಮನೆಯಿಂದ ಹೊರಗೆ ಹಾಕುತ್ತೇನೆ ಎಂದು ಅವರು ಹೇಳುತ್ತಿದ್ದಾರೆ. ಈ ಮಾತುಗಳಿಂದ ಸಾಜಿಯಾ ದುಃಖಿಯಾಗಿದ್ದಳು. ರಾತ್ರಿ 1 ಗಂಟೆಯ ಸುಮಾರಿಗೆ ಸಾಜಿಯಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಸಾಜಿಯಾ ಕೂಗುತ್ತಾ ಕೈಗಳನ್ನು ಮಡಿಚಿ ನನಗೆ ತೊಂದರೆ ಕೊಡಬೇಡಿ ಎಂದು ಬೇಡಿಕೊಳ್ಳಲು ಪ್ರಾರಂಭಿಸಿದಳು. ಅವಳ ಕಿರುಚಾಟ ಕೇಳಿ ಎಲ್ಲರೂ ಓಡಿ ಬಂದರು. ಅಣ್ಣನ ಸೋದರ ಮಾವ ಸಾಕ್ಷಿ ನೀಡಲು ಪ್ರಾರಂಭಿಸಿದರು. ಖಾನ್ ಸಾಹೇಬ್ನ ಪುತ್ರರು ಸಹ ಅದೇ ಸುಳ್ಳನ್ನು ಬೆಂಬಲಿಸಿದರು. ಈ ಹುಡುಗಿಯನ್ನು ತಕ್ಷಣ ಮನೆಯಿಂದ ಹೊರಗೆ ಹಾಕಬೇಕು ಎಂದು ಅವರು ಹೇಳಿದರು. ಈ ಮಾತುಗಳನ್ನು ಕೇಳಿದ ಖಾನ್ ಸಾಹೇಬ್ ಸಾಜಿಯಾಳನ್ನು ಕತ್ತಲೆಯಲ್ಲಿ ಕುಡುಕ ರಹೀಂಗೆ ಮದುವೆ ಮಾಡಿ ಅವಳನ್ನು ಕಟ್ಟಡದಿಂದ ಹೊರಗೆ ತಳ್ಳಿದರು. ಆಗ ಅಣ್ಣ, ಅವರ ಸಹೋದರ ಮತ್ತು ಮಾವ ಎಲ್ಲರೂ ನಗುತ್ತಿದ್ದರು. ರಹೀಂ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವುದಕ್ಕಾಗಿ ಪ್ರತಿಜ್ಞೆ ಮಾಡಿದ್ದ. ಆದರೆ ಈಗ ಅವನು ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಅವನು ತನ್ನ ಕೆಟ್ಟ ಅಭ್ಯಾಸಗಳನ್ನು ತಿಳಿಸಿ ವ್ಯವಹಾರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದ್ದಾನೆ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದಾನೆ. ಸಾಜಿಯಾಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಜೀವನವನ್ನು ವಿನಾಶದಿಂದ ರಕ್ಷಿಸಿದ್ದಕ್ಕಾಗಿ ಅಲ್ಲಾಹ್ಗೆ ಧನ್ಯವಾದ ಹೇಳಿದನು. ಸಾಜಿಯಾಗೆ ಅಪ್ಪನ ಮೇಲೆ ಯಾವುದೇ ದ್ವೇಷವಿಲ್ಲ. ಅವಳು ಅವನಿಗೆ ಆಗಾಗ್ಗೆ ಕರೆ ಮಾಡಿ ಅವನ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದಳು. ನಿನ್ನ ತಂದೆಗೆ ನೀನು ಇಷ್ಟವಿಲ್ಲದಿದ್ದರೂ ನೀನು ಅವನ ಜೊತೆ ಏಕೆ ಮಾತನಾಡುತ್ತೀಯಾ ಎಂದು ರಹೀಂ ಕೇಳಿದ. ಆಗ ಸಾಜಿಯಾ, ನನ್ನ ತಂದೆಯ ಮನಸ್ಸು ತುಂಬಾ ಮೃದುವಾಗಿದೆ. ಅವರು ಚೆನ್ನಾಗಿದ್ದರೆ ನನಗೆ ಅಷ್ಟೇ ಸಾಕು, ಬೇರೆ ಏನು ಬೇಡ ಎಂದು ಹೇಳಿದಳು. ಸ್ವಲ್ಪ ಸಮಯದ ನಂತರ ಖಾನ್ ಸಾಹೇಬ್ನ ಇಬ್ಬರು ಗಂಡು ಮಕ್ಕಳು ಎಲ್ಲ ಆಸ್ತಿಗಳನ್ನು ತಮ್ಮ ಹೆಸರಿನಲ್ಲಿ ನೋಂದಾಯಿಸಿಕೊಂಡರು. ಅವರು ಕಟ್ಟಡವನ್ನು ಮಾರಿ ಶೇರುಗಳನ್ನು ಹಂಚಿಕೊಂಡರು. ಹಳೆಯ ಖಾನ್ ಸಾಹೇಬರನ್ನು ಒಂದು ಸಣ್ಣ ಮನೆಯಲ್ಲಿ
ಹಾದಿಯಲ್ಲಿ ಬಿಟ್ಟರು. ಈಗ ಖಾನ್ ಸಾಹೇಬರು ಒಬ್ಬಂಟಿಯಾಗಿದ್ದಾರೆ. ಮೊದಲ ಬಾರಿಗೆ ಅವರು ತಮ್ಮ ಪಾಪಗಳು ಮತ್ತು ತಪ್ಪುಗಳನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದರು. ನನಗೆ ನನ್ನ ಹೆಣ್ಣು ಮಕ್ಕಳಿಗಿಂತ ಹೆಚ್ಚು ಗಂಡು ಮಕ್ಕಳಿದ್ದಾರೆ ಎಂದು ನಾನು ಭಾವಿಸುತ್ತಿದ್ದೆ. ಆದರೆ ಖಾನ್ ಸಾಹೇಬರು ಈಗ ತನ್ನ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಕುಳಿತು ಬಳಲುತ್ತಿದ್ದಾರೆ. ನಾನು ನನ್ನ ಹೆಣ್ಣು ಮಕ್ಕಳನ್ನು ಏನೆಂದು ಕರೆಯಬೇಕು? ನಾನು ಶ್ರೀಮಂತನಾಗಿದ್ದಾಗ ನಾನು ಅವರಿಗೆ ಏನನ್ನು ನೀಡಲಿಲ್ಲ. ಇಂದು ನಾನು ಒಬ್ಬಂಟಿಯಾಗಿರುವಾಗ ಅವರನ್ನು ಕರೆಯುವ ಹಕ್ಕು ನನಗಿದೆಯೇ ಎಂದು ಯೋಚಿಸುತ್ತಿದ್ದನು. ಅವನು ಕರೆ ಮಾಡಿ ಅವಳು ಚೆನ್ನಾಗಿದ್ದಾಳೋ ಇಲ್ಲವೋ ಎಂದು ನೋಡಲು ಬರುವಂತೆ ಹೇಳುತ್ತಿದ್ದನು. ಆದರೆ ಅವಳ ಗಂಡು ಮತ್ತು ಹೆಣ್ಣು ಮಕ್ಕಳು ಅವಳನ್ನು ಗದರಿಸಿ ಫೋನ್ ಅನ್ನು ಕಿತ್ತುಕೊಳ್ಳುತ್ತಿದ್ದರು. ಸಾಜಿಯಾ ತನ್ನ ತಂದೆಯ ಸ್ಥಿತಿಯ ಬಗ್ಗೆ ಪದೇ ಪದೇ ಕೇಳುತ್ತಿದ್ದಳು. ಆದರೆ ಅವನು ತನ್ನ ಮಗಳ ಹತ್ತಿರ ಹೋಗುತ್ತಿರಲಿಲ್ಲ. ಕೊನೆಗೆ ಅವನು ಹಾಸಿಗೆಯಿಂದ ಏಳಲು ಸಾಧ್ಯವಾಗಲಿಲ್ಲ ಮತ್ತು ನೀರು ಕುಡಿಯಲು ಸಹ ಸಾಧ್ಯವಾಗಲಿಲ್ಲ. ಅವನು ತನ್ನ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಚಾವಣಿಯತ್ತ ನೋಡುತ್ತಾ ಸತ್ತು ಹೋದನು. ಇಲ್ಲಿ ಸಾಜಿಯಾ ತನ್ನ ತಂದೆಗೆ ಪದೇ ಪದೇ ಕರೆ ಮಾಡುತ್ತಿದ್ದಳು. ಆದರೆ ಯಾರು ಅವಳ ಕರೆಗಳನ್ನು ಎತ್ತದಿದ್ದಾಗ ಅನಿರೀಕ್ಷಿತವಾಗಿ ಏನಾದರೂ ಸಂಭವಿಸಿರಬೇಕು ಎಂದು ಅವಳು ಭಾವಿಸಿದಳು. ಆದ್ದರಿಂದ ಅವಳು ರಹೀಂ ಜೊತೆ ತನ್ನ ತಂದೆಯ ಕೋಣೆಗೆ ಹೋದಳು. ಕಿಟಕಿಯಿಂದ ತನ್ನ ತಂದೆಯನ್ನು ಆ ಸ್ಥಿತಿಯಲ್ಲಿ ನೋಡಿ ಸಜಿಯಾಳ ಹೃದಯವು ಕುಗ್ಗಿತು. ಅವಳು ರಹೀಂ ಬಳಿ ಹೋಗಿ ಬಾಗಿಲು ಒಡೆಯುವಂತೆ ಹೇಳಿದಳು. ಬಾಗಿಲು ತೆರೆದಾಗ ಒಳಗಿನ ದೃಶ್ಯವನ್ನು ನೋಡಿ ಇಬ್ಬರು ಆಘಾತಕ್ಕೊಳಗಾದರು. ಖಾನ್ ಸಾಹೇಬ್ ಹಲವು ದಿನಗಳ ಹಿಂದೆ ನಿಧನರಾಗಿದ್ದಾರೆ ಎಂದು ಅವಳು ಕಂಡುಕೊಂಡಳು. ಅವನ ದೇಹವು ಕೊಳೆಸಿದ್ದರಿಂದ ಹುಳುಗಳು ಆವರಿಸಿಕೊಂಡಿದ್ದವು ಮತ್ತು ಕೋಣೆಯಲ್ಲಿ ಕೆಟ್ಟ ವಾಸನೆ ಹರಡಿತ್ತು. ಸಜಿಯಾ ತನ್ನ ಸಹೋದರಿ ನಾಜಿಯಾಗೆ ಕರೆ ಮಾಡಿದಳು. ಈ ಸುದ್ದಿ ಕೇಳಿದ ನಂತರ ನಾಜಿಯಾ ಓಡಿ ಬಂದಳು. ಅವರೆಲ್ಲರೂ ಅಂತಿಮ ವಿಧಿ ವಿಧಾನಗಳಿಗಾಗಿ ಶವವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋದರು. ಆದರೆ ಈ ವ್ಯಕ್ತಿಗಾಗಿ ಪ್ರಾರ್ಥಿಸಲು ಯಾರು ಮುಂದೆ ಬರಲಿಲ್ಲ. ಅವರು ಈ ವ್ಯಕ್ತಿ ದೊಡ್ಡ ಅಪರಾಧಿ ಎಂದು ಹೇಳಿದರು. ಆದರೆ ಆಗ ಇಮಾಮ್ ಸಾಹೇಬ್ ಬಂದು ಅಲ್ಲನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಎಂದು ಹೇಳಿದರು. ಅದರೊಂದಿಗೆ ಜನರು ಪ್ರಾರ್ಥನೆಗೆ ಸಿದ್ಧರಾದರು. ಅದರ ನಂತರ ಅವರ ಅಂತ್ಯಕ್ರಿಯೆಗಳು ಸರಾಗವಾಗಿ ನಡೆದವು. ತಮ್ಮ ತಂದೆ ಸ್ವಲ್ಪ ಆಸ್ತಿಯನ್ನು ತಮಗೆ ಬಿಟ್ಟು ಹೋಗಿದ್ದಾರೆಂದು ಪುತ್ರರು ತಿಳಿದುಕೊಂಡು ಕೇಳಿದರು. ಆಗ ಸಾಜಿಯಾ ಮತ್ತು ನಾಜಿಯಾ ನಮ್ಮ ತಂದೆ ಜೀವಂತವಾಗಿದ್ದಾಗ ಯಾವುದೇ ಆಸ್ತಿಯನ್ನು ನೀಡಿಲ್ಲ ಮತ್ತು ಅವರ ಮರಣದ ನಂತರ ಅವರಿಗೆ ಆಸ್ತಿಯ ಅಗತ್ಯವಿಲ್ಲ ಎಂದು ಹೇಳಿದರು. ಈಗ ನಾಜಿಯಾ ಅವರ ಪತಿ ಅಧಿಕಾರಿಯಾಗಿದ್ದಾರೆ. ಸಾಜಿಯಾ ಅವರ ಪತಿ ರಹೀಂ ಅವರ ವ್ಯವಹಾರವು ಚೆನ್ನಾಗಿ ಅಭಿವೃದ್ಧಿಗೊಂಡಿದೆ. ಇಬ್ಬರು ಸಹೋದರಿಯರು ತಮ್ಮ ಜೀವನದಲ್ಲಿ ಸಂತೋಷವಾಗಿದ್ದಾರೆ. ಅವರು ಆಗಾಗ್ಗೆ ತನ್ನ ತಂದೆಯ ಸಮಾಧಿಗೆ ಹೋಗಿ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾರೆ. ಸಂಪತ್ತು, ಸ್ಥಾನಮಾನ ಮತ್ತು ಹೆಮ್ಮೆ ಒಬ್ಬ ವ್ಯಕ್ತಿಯನ್ನು ಕುರುಡನನ್ನಾಗಿ ಮಾಡುತ್ತದೆ. ಆದರೆ ಸಮಯ ಕಳೆದಂತೆ ಅವರು ತಮ್ಮ ಪ್ರೀತಿ ಪಾತ್ರರಿಗಾಗಿ ಎಲ್ಲವನ್ನು ತ್ಯಾಗ ಮಾಡುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.